ಸರಿ, ನೀನು ಮುಂದೆ ಹೋಗು, ನಾನು ನಿನ್ನ ಹಿಂದೆ ಬರ್ತೀನಿ. ನಡಿ. ಸರಿ, ನೀವೆಲ್ಲರೂ ಮುಂದೆ ಹೋಗಿ ನಾನು ನಿಮ್ಮ ಹಿಂದೆ ಬರ್ತೀನಿ. ನಡೀರಿ. ಭೀಮಾ, ಏನಾಯ್ತು?
ಎದ್ದೇಳು. ಬರ್ರೋ, ಬಚ್ಚಿಟ್ಕೊಡ್ರೋ. ಬಚ್ಚಿಟ್ಕೊಳ್ಳಿ. ಹೋಯ್ತು. ಬನ್ರೋ. ಅಬ್ಬಾ, ತಪ್ಪಿಸ್ಕೊಂಡ್ವಿ. ಅವು ಮತ್ತೆ ಬರಲ್ಲ ಅಲ್ವಾ? ಬರುತ್ತೆ. ಹೆದರ್ಕೋಬೇಡ್ರೋ, ಸುಮ್ಮನೆ ಹೇಳ್ದೆ. ನಮ್ಗಳಿಗೆ ಹೇಗೆ ಮನೆ ಊರು ಅಂತ ಇರುತ್ತೋ ಹಾಗೆ ಪ್ರಾಣಿಗಳಿಗೆ ಅವುಗಳದೇ ಆದ ಗಡಿ ಇರುತ್ತೆ. ಯಾವ ಕಾರಣಕ್ಕೂ ಅದನ್ನು ದಾಟ್ಕೊಂಡು ಮುಂದೆ ಬರಲ್ಲ. ಅದ್ರ ಗಡಿ ಮುಗ್ದೋಯ್ತು ಅಂತ ಕಾಣುತ್ತೆ, ಅದಕ್ಕೆ ಹೋಗಿದೆ. ಬನ್ನಿ ಹೋಗೋಣ. ಮರಿದೇವ, ತುಂಬ ಪಾರ್ಕ್ ಆಗ್ತಿದ್ಯಾ? ನನಗೂ ಅಷ್ಟೇ. ನನಗೂ ಆಗ್ತಿದೆ. ಅರೆ, ನೀರಲ್ಲಿದೆಯೋ ಗೊತ್ತಿಲ್ವೇ? ಇಲ್ಲೆಲ್ಲೋ ನೀರು ಹರಿತಾ ಇರೋ ಶಬ್ದ ಕೇಳ್ತಿದೆ. ಬನ್ನಿ ಹೋಗೋಣ. ಯಾಕೆ ಇಷ್ಟು ಗಾಬರಿ ಪಟ್ಕೊಂಡಿದ್ಯಾ? ಸುಮ್ಮನೆ ಇರಕ್ಕ. ಮಂಚಣ್ಣ, ನನ್ನ ಮಗಳು ಹೇಗಿದ್ದಾಳೆ? ಸೌತಿ ಮಗಳಾದ್ರು ಅದೇನು ಪ್ರೀತಿ, ಅದೇನು ಅಕ್ಕರೆ. ಯಾವ ಪ್ರೀತಿನೂ ಇಲ್ಲ, ಅಕ್ರೇನೂ ಇಲ್ಲ. ಅವಳು ಹೊಡೆದಿರೋ ಏಟ್ಗೆ ನನ್ನ ಕೈ ಗುರ್ತು ಅಂದ್ಕೊಂಡ್ಬಿಟ್ರೆ ಅದಕ್ಕೆ ಈಗಲೇ ಎಚ್ಚರ ವಹಿಸ್ತಾ ಇದ್ದೀನಿ. ಸದ್ಯ ಅವಳು ಬದುಕುಳಿದ್ರೆ ಸಾಕಾಗಿದೆ. ಅವಳನ್ನ ಬದುಕಿಸ್ಬೇಕೆ ಅಂದ್ರೆ? ಒಂದು ವೇಳೆ ಅವಳು ಬದುಕುಳಿದ್ಲು ಅಂತ ಇಟ್ಕೋ, ಮೊದಲೇ ನಿನ್ನ ಗಂಡನಿಗೆ ನಿನಗಿಂತ ಅವಳ ಬಗ್ಗೆನೇ ಜಾಸ್ತಿ ಪ್ರೀತಿ. ಇಬ್ಬರು ಸೇರ್ಕೊಂಡು ನಿನ್ನ ನಮ್ಮ ಮನೆಯಿಂದ ಹೊರಗಾಕಿದ್ದು ನೆನಪಿದೆ ತಾನೇ? ಅಯ್ಯಯ್ಯೋ, ಅದನ್ನೆಲ್ಲಿ ಮರೆಯಕ್ಕಾಗತ್ತೆ ಮಂಚಣ್ಣ? ಮುಂದೆ ಅವಳ ಮದುವೆ, ಶೋಭನ, ಬಸರಿ, ಬಾಣಂತನ ಅಂತ ಸಾಲ ಸೋಲ ಮಾಡಿ ಇರೋ ಹೊಲ ಮನೆ ಎಲ್ಲ ಮಾರ್ಕೊಂಡ್ರೆ ನಿನಗೂ ನಿನ್ನ ಮಗನಿಗೂ ತೆಂಗಿನ ಚಿಪ್ಪೆ ಗತಿ. ಅದೇ ಅವಳು ಸತ್ಲು ಅಂತ ಇಟ್ಕೋ, ನಿನ್ನ ಗಂಡನ ಪ್ರೀತಿ ನಿನ್ನ ಕಡೆಗೆ ಇರುತ್ತೆ, ಹೊಲ ಮನೆನೂ ಉಳಿಯುತ್ತೆ. ಆಗ ಇಡೀ ಮನೆಗೆ ನೀನೇ ಯಜಮಾನಿ, ನೀನೇ ಮಹಾರಾಣಿ. ನೀವು ಹೇಳೋದೇನೋ ಸರಿ, ಆದರೆ ಅವಳು ಸಾಯ್ಬೇಕಲ್ಲ? ಅದಕ್ಕೆ ಅಂತಾನೆ ನಾನಿಲ್ವೇ. ನೀನು ಅನ್ನು ಅವಳ ಅಂತಿಮ ಯಾತ್ರೆಗೆ ನಾನೇ ಚಟ್ಟ ಸಿದ್ಧ ಮಾಡಿಸ್ತೀನಿ. ನನ್ನ ಗಂಡ ಅವಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಅವನಿಗೇನಾದ್ರೂ ಗೊತ್ತಾಗ್ಬಿಟ್ರೆ ನನ್ನ ಪ್ರಾಣನೇ ತೆಗೆದು ಬಿಡ್ತಾನೆ. ನೀನೇನೋ ಭಯ ಪಡಬೇಡ. ಈ ವಿಷಯ ಅವನಿಗೆ ಗೊತ್ತಾದರೆ ತಾನೆ ಬೆಣ್ಣೆಲಿ ಕೂದಲು ತೆಗೆದಾಗಿ ಈ ಕೆಲಸ ಮುಗಿಸೋದು ನನ್ನ ಜವಾಬ್ದಾರಿ. ಇದರಿಂದ ಎರಡು ಪ್ರಯೋಜನ. ನಿನ್ನ ಮನೆ ದೀಪ ಆರಿಸಿದ್ರೆ ಆ ಉತ್ತರಾದಿ ಮನೆ ಹೊತ್ಕೊಂಡು ಉರಿಯುತ್ತೆ. ಉರಿಯುವಾಗ ಮಾಡ್ತೀನಿ.
ನನ್ನ ಮಗ ಮೂಕನೇ. ಮಗಳೇ 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 ಏನಾಯ್ತಮ್ಮ? ಮಗಳೇ ಎಂದು ಮತ್ತೆ ಏನಾಯ್ತು ಮಗಳೇ? ಮಗಳೇ ಕಣ್ಣು ಬಿಡು. ಮಗಳೇ ಏನಾಯ್ತೆ? ಇಲ್ಲ, ನನ್ನ ಮಗನು ಮಾತನಾಡುತ್ತಾನೆ. ಅವನು ಮೂಕನಲ್ಲ, ಅಮ್ಮ ಎನ್ನುತ್ತಾನೆ, ಮಾತಾಜಿ ಎನ್ನುತ್ತಾನೆ. ಹೌದು ಹೌದು, ಪಿತಾಶ್ರೀ ಎನ್ನುತ್ತಾನೆ. ನನ್ನ ಮಗ ಮೂಕನಲ್ಲ, ಅವನು ಮಾತನಾಡುತ್ತಾನೆ. ಮಾತಾಜಿ, ಸಮಾಧಾನ ಮಾಡಿಕೊ ಮಗಳೇ, ಸಮಾಧಾನ ಮಾಡಿಕೊಮ್ಮ. ಅಯ್ಯೋ ಶಿವನೇ, ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಮಾತಾಜಿ? ಹೆತ್ತೊಡಲಲ್ಲಿ ಬೆಂಕಿ ಉರಿಯುತ್ತಿದೆ ಮಾತಾಜಿ. ನಾನು ಯಾವ ಪಾಪ ಮಾಡಿದನೆಂದು ನನ್ನ ಕಂದನಿಗೆ ಈ ಶಿಕ್ಷೆ? ಈ ಶಬ್ದವನ್ನು ಕೇಳುವ ಮೊದಲೇ ನನ್ನ ಕಿವಿಯನ್ನು ಕಿವಿಡು ಮಾಡಬಾರದಿತ್ತೇ ಆ ಶಿವನು? ಅಯ್ಯೋ, ನನ್ನ ಪರೀಕ್ಷೆಯನ್ನು 100ಕ್ಕೆ 100 ಸತ್ಯ ಎಂದು ನಂಬುವ ಅವಶ್ಯಕತೆ ಇಲ್ಲ ತಾಯಿ. ಏಕೆಂದರೆ ರಾಜಕುಮಾರರು ಇನ್ನೂ ಚಿಕ್ಕ ಮಗು. ಈಗಲೇ ನಿಖರವಾಗಿ ನಿರ್ಧರಿಸಿ ಹೇಳುವುದು ಕಷ್ಟ ತಾಯಿ. ಮಗು ಬೆಳೆದಂತೆ ಅದರ ಗ್ರಹಣ ಶಕ್ತಿ, ವಾಕ್ಶಕ್ತಿಯನ್ನ ಪರೀಕ್ಷೆ ಮಾಡಿ ನಿಖರವಾಗಿ ಹೇಳಬಹುದು. ಅದಲ್ಲದೆ ಈಗ ನಾನು ಹೇಳುವುದೆಲ್ಲವೂ ಅರ್ಧ ಸತ್ಯ ಮಾತ್ರ ತಾಯಿ. ಪಂಡಿತರ ಮಾತು ಸತ್ಯ ತಾಯಿ. ಅರ್ಧ ಸತ್ಯವನ್ನು ಹೇಳಿದ್ದಾರೆ. ಅದು ಪೂರ್ಣ ಸತ್ಯವಾಗದಿರಲೆಂದು ನಾವೆಲ್ಲರೂ ಆಶಿಸೋಣ. ಹೌದು ಮಗಳೇ, ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ಸ್ವೀಕರಿಸದ ಹೊರತು ನಮಗೀಗ ಬೇರೆ ದಾರಿ ಇಲ್ಲ. ಇಷ್ಟವೋ ನಷ್ಟವೋ ಪಡೆದದ್ದನ್ನ ಅನುಭವಿಸಲೇಬೇಕಲ್ಲವೇ? ನಿಮ್ಮಲ್ಲಿ ನನ್ನದೊಂದು ವಿನಂತಿ. ಸೇವಕರಲ್ಲಿ ವಿನಂತಿಯ ಮಾತೇಕೆ ತಾಯಿ? ಅಪ್ಪಣೆ ಮಾಡಿ. ನೀವೇ ಹೇಳಿದ ಹಾಗೆ ನನ್ನ ಮೊಮ್ಮಗನು ಮೂಕ ಹೌದೋ ಅಲ್ಲವೋ ಎಂಬುದು ಸ್ಪಷ್ಟವಾಗುವವರೆಗೂ ಈ ವಿಚಾರ ಯಾವುದೇ ಕಾರಣಕ್ಕೂ ಚಕ್ರವರ್ತಿಗಳ ಕಿವಿಗೆ ಬೀಳಬಾರದು. ಅದು ಹೇಗೆ ಸಾಧ್ಯ ತಾಯಿ? ನಾವು ರಾಜ ಸೇವಕರು. ಅರಮನೆಯ ರಹಸ್ಯಗಳನ್ನ ಚಕ್ರವರ್ತಿಯಿಂದ ಮುಚ್ಚಿಡುವುದು ರಾಜದ್ರೋಹ ತಾಯಿ. ವಿಷಯವನ್ನು ಅವರಿಗೂ ಮನವರಿಕೆ ಮಾಡಿಕೊಡೋಣ. ಬೇಡ ಪಂಡಿತರೆ, ನನ್ನ ಮಗನ ಮನಸ್ಥಿತಿ ನಿಮಗಿಂತಲೂ ಚೆನ್ನಾಗಿ ನನಗೆ ಗೊತ್ತು. ಇತ್ತೀಚೆಗೆ ಅರಮನೆಯಲ್ಲಿ ನಡೆದ ಕೆಲವು ಅಹಿತಕರ ಘಟನೆಗಳು ಅವನ ಮನಸ್ಸಿಗೆ ಘಾಸಿ ಮಾಡಿದೆ. ಪುತ್ರನ ಜನನದಿಂದ ಈಗಷ್ಟೇ ಅವನ ಮುಖದಲ್ಲಿ ನಗುವನ್ನು ನೋಡುತ್ತಿದ್ದೆ. ಆದರೆ ಇಂಥ ಸಂದರ್ಭದಲ್ಲಿ ಈ ಆಘಾತಕಾರಿ ವಿಚಾರವನ್ನು ಅವನಿಗೆ ತಿಳಿಸಿದರೆ ಅವನಿಗೆ ಮನಸ್ಸಿಗೆ ಘಾಸಿ ಉಂಟಾಗುವುದು ನಿಜ. ಆಮೇಲೆ ಆಗುವ ಆಘಾತವನ್ನು ಊಹಿಸಲು ಅಸಾಧ್ಯವಾದಂತಾಗುತ್ತದೆ. ನಿಮ್ಮ ಭಾವನೆ ನಮಗೆ ಅರ್ಥವಾಗುತ್ತದೆ ತಾಯಿ. ಆದರೆ ಈ ವಿಷಯವನ್ನು ಎಂದಾದರೂ ಒಂದು ದಿನ ಅವರಿಗೆ ತಿಳಿಸಲೇಬೇಕಲ್ಲವೇ? ಆಗಲೂ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ತಾಯಿ. ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ 100 ವರ್ಷ ಆಯುಸ್ಸು ಎಂಬುದು ನಿಮಗೆ ತಿಳಿದಿಲ್ಲವೇ ಪಂಡಿತರೆ? ಈಗಿನ್ನೂ ಅವನು ಸಂತೋಷದ ಅಲೆಯಲ್ಲಿ ತೇಲುತ್ತಿದ್ದಾನೆ. ಇಂಥ ಸಂದರ್ಭದಲ್ಲಿ ಅವನಿಗೆ ಇಂಥ ವಿಚಾರವನ್ನು ಹೇಳಿದಾಗ ಆಗುವ ಆಘಾತಕ್ಕಿಂತ ಮುಂದೆ ಭವಿಷ್ಯದಲ್ಲಿ ಆಗುವ ಆಘಾತ ಕಮ್ಮಿ. ನನ್ನ ಮೊಮ್ಮಗನ ವಿಚಾರ ಸಂಪೂರ್ಣವಾಗಿ ತಿಳಿಯಬೇಕೆಂದರೆ ಅವನು ಮಾತನಾಡುವಷ್ಟು ವಯಸ್ಕರನಾಗಬೇಕು. ಅದಕ್ಕೆ ಕನಿಷ್ಠ 4-5 ವರ್ಷಗಳಾದರೂ ಬೇಕೇ ಬೇಕು. ಅಷ್ಟರಲ್ಲಿ ಆ ಮಗುವಿನೊಂದಿಗೆ ಆಡುತ್ತಾ, ಆ ಮಗುವಿನ ಆಲಿಂಗನ ಅಪ್ಪುಗೆಗಳೊಂದಿಗೆ ಅವರಿಬ್ಬರ ನಡುವೆ ಒಂದು ಸುಂದರವಾದ ಬಾಂಧವ್ಯ ಬೆಳೆಯುತ್ತೆ, ಪ್ರೀತಿ ಬೆಳೆಯುತ್ತೆ.
ಆಗ ಈ ವಿಚಾರ ನನ್ನ ಮಗನಿಗೆ ತಿಳಿದರೆ ಅವನಿಗೆ ಆಘಾತವಾಗಬಹುದು. ಆದರೆ ತನ್ನ ಮಗನನ್ನು ಅವನು ಎಂದಿಗೂ ತಿರಸ್ಕರಿಸಲಾರ, ದ್ವೇಷಿಸಲಾರ, ದೂರ ತಳ್ಳಲಾರ. ಮಕ್ಕಳ ಪ್ರೀತಿಗೆ ಎಂಥ ಕ್ರೂರ ತಂದೆಯಾದರೂ ಸೋಲಲೇಬೇಕು. ಹಾಗಾಗಿ ನೀವು ಹೇಳುತ್ತಿರುವ ಸುಳ್ಳು ಸಾಮ್ರಾಜ್ಯದ ಹಿತಕ್ಕಾಗಿಯೇ ಹೊರತು ರಾಜದ್ರೋಹವಾಗುವುದಿಲ್ಲ. ನಿಮ್ಮ ಮಾತು 100ಕ್ಕೆ 100 ಸತ್ಯ ತಾಯಿ. ನಿಮ್ಮ ಅನುಭವದ ವಿಶ್ಲೇಷಣೆಗೆ ನಮ್ಮ ಕೋಟಿ ನಮಸ್ಕಾರಗಳು. ಧನ್ಯವಾದಗಳು ವಿಪ್ರೋತ್ತಮರೇ. ಸಂಸ್ಥಾನದ ಶ್ರೇಯಸ್ಸಿಗಾಗಿ ನಿಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟ ಈ ನಿಮ್ಮ ಋಣವನ್ನ ನಾನು ಎಂದಿಗೂ ಮರೆಯಲಾರೆ. ನೀವಿನ್ನು ಹೋಗಿ ಬನ್ನಿ. ನಿಶ್ಚಿಂತೆಯಿಂದ ಇರು ಮಗಳೇ. ಇನ್ನು ಮುಂದೆ ನಿನ್ನ ಮಗನಿಗೆ ನನ್ನ ಮಗನಿಂದ ಯಾವುದೇ ರೀತಿಯ ತೊಂದರೆ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಇನ್ನೆಲ್ಲಿ ನಿಶ್ಚಿಂತೆ ಮಾತಾಜಿ. ನನ್ನ ಮಗನ ಆಗಮನದಿಂದ ನನ್ನ ಕಷ್ಟಗಳ ಸರಮಾಲೆಗೊಂದು ಅಂತ್ಯ ಸಿಗುತ್ತದೆ ಎಂದುಕೊಂಡಿದ್ದೆ. ಆದರೆ ಆ ಅಂತ್ಯವೇ ಆರಂಭವಾಗುತ್ತದೆ ಎಂದು ನನ್ನ ಕನಸಿನಲ್ಲೂ ಊಹಿಸಿರಲಿಲ್ಲ. ನನಗೀಗ ಅರ್ಥವಾಗಿದೆ ಮಗಳೇ. ನಾವೇನು ಅಂದುಕೊಳ್ಳುತ್ತೀವೋ ಅದಾವುದು ಇಲ್ಲಿ ನಡೆಯುವುದಿಲ್ಲ. ಅದರ ಹಿಂದೆ ಒಂದು ಶಕ್ತಿ ಇದೆ. ಆ ಶಕ್ತಿ ಆಡಿಸಿದಂತಷ್ಟೇ ನಾವು ಆಡಬೇಕು. ಅದೇ ಸತ್ಯ. ಪಾಲಿಗೆ ಬಂದದ್ದನ್ನ ಸ್ವೀಕರಿಸದ ಹೊರತು ನಮಗೆ ಬೇರೆ ದಾರಿಯೇ ಇಲ್ಲ ಮಗಳೇ. ಮರಿದೇವ ಈಜು ಹೊಡಿಯೋಣ? ಬೇಡ ಬೇಡ, ಹರಿಯೋ ನದಿ, ನೀರು ಕುಡಿಯೋಣ ಸಾಕು. ಬನ್ನಿ. ಅದು ಸಿಂಹ ಅಲ್ಲ, ಆನೆ. ನನ್ಗಿಂತ ಗೊತ್ತಾ, ಅದು ಸಿಂಹನೇ. ಸ್ವಲ್ಪ ಅಲ್ಲಿ ನೋಡು. ಏನೋ ಬಸ್ಯ, ಸಿಂಹಗಳಿಗೆ ಸೊಂಡ್ರು ಬಂದ್ಬಿಟ್ಟಿದೆ. ಹೌದು ಕಣೋ, ಕೊಂಬು ಬಂದ್ಬಿಟ್ಟಿದೆ. ಭೀಮಾ, ವಾಗೀಶ, ಗೊತ್ತಿರೋದನ್ನ ಹೇಳಬೇಕು, ಗೊತ್ತಿಲ್ದಿರೋದನ್ನ ಕೇಳಿ ತಿಳಿಬೇಕು. ಹಾಗೆ ಮಾಡೋದ್ರಿಂದ ಗೊತ್ತಿಲ್ಲದೆ ಇರೋ ವಿಷಯನ ತಿಳ್ಕೊಳ್ಳೋ ಅವಕಾಶನೂ ತಪ್ಪೋಗುತ್ತೆ. ಓಡ್ಬೇಡಿ. ಒಂಟಿ ಸಲಗ ಇದ್ರೆ ಮಾತ್ರ ಅಟ್ಟಿಸ್ಕೊಂಡ್ಬರುತ್ತೆ. ಓ ಹೌದಾ? ಹೌದು. ಅದು ಅಲ್ಲದೆ ನಮ್ಮ ಮಧ್ಯೆ ಈ ನದಿ ಇದೆ. ಇದನ್ನ ದಾಟ್ಕೊಂಡು ಅದು ಬರಲ್ಲ.
ನಾವಿಲ್ಲಿಂದಾನೇ ನೋಡಿ ಸಂತೋಷ ಪಡೋಣ. ಹುಲಿ ಅಲ್ಲ, ನಾನೇ ಶಬ್ದ ಮಾಡಿದ್ದು. ನಂಗೆ ತುಂಬಾ ಹೊಟ್ಟೆ ಹಸಿತಿದೆ, ತಿನ್ನಕ್ಕೆ ಏನಾದ್ರು ಸಿಗುತ್ತಾ? ಸಿಗುತ್ತೆ. ನಿಮ್ಮ ಅಮ್ಮ ಮಾಡಿದ್ದು ಹೋಳ್ಗೆ, ಚಕ್ಕಲಿ, ನಿಪ್ಪಟ್ಟು ಎಲ್ಲ ಸಿಗುತ್ತೆ. ಇದು ಮನೆ ಅಲ್ಲ ಕಣೋ, ಕಾಡು. ಮನೆಗೆ ಹೋಗೋ ತನಕ ಏನೂ ಸಿಗಲ್ಲ. ಯಾಕೆ ಸಿಗಲ್ಲ? ಹಲಸಿನ ಹಣ್ಣು ಸಿಗ್ಬೋದು, ಬೇರ್ಲೆ ಹಣ್ಣು ಸಿಗ್ಬೋದು. ಕಾಡು ಆದ್ಮೇಲೆ ಯಾವುದೋ ಒಂದು ಹಣ್ಣು ಸಿಕ್ಕೇ ಸಿಗುತ್ತೆ. ಕಡೆ ಪಕ್ಷ ಗೆಡ್ಡೆ ಗೆಣಸಾದ್ರೂ ಸಿಗುತ್ತೆ. ಅದೆಲ್ಲ ಎಲ್ಲಿ ಸಿಗುತ್ತೋ? ಮರಿದೇವ, ನೀನು ಅಳಿಸ್ತಿಂಡು ಅಂದಿದ ತಕ್ಷಣ ನನ್ನ ಬಾಯಲ್ಲಿ ನೀರು ಬತ್ತಿದೆ ಕಣೋ. ಹೌದಾ? ಹಣ್ಣು ಸಿಗ್ಲಿಲ್ಲ ಅಂದ್ರೆ ಅದೇ ನೀರ್ನೇ ಕುಡ್ಕೊಂಡು ಹೊಟ್ಟೆ ತುಂಬಿಸ್ಕೋಬೇಕಾಗತ್ತೆ. ಬಾ ಮರಿದೇವ, ಹಣ್ಣು ಉಟ್ಕೋಣ. ಅಪ್ಪಣೆ ಮಹಾಪ್ರಭು, ಬನ್ನಿ. ನಿಮ್ಮ ಅನುಮಾನ ನಿಜ ತಾಯಿ. ರಾಜಕುಮಾರರಿಗೆ ವಾಕ್ ಮತ್ತು ಶ್ರವಣ ದೋಷವಿದೆ. ಏನು ಹೇಳುತ್ತಾನೆ ನಮ್ಮ ಕುಮಾರ? ಹೇಳುವುದಕ್ಕೆ ಅವನಿಗೆ ಮಾತೇ ಬರುವುದಿಲ್ಲವಲ್ಲ ಸ್ವಾಮಿ. ಪ್ರಶ್ನೆಗೆ ತಕ್ಕ ಉತ್ತರ. ಮಹಾರಾಣಿ ಅವರಿಗೆ ಹಾಸ್ಯ ಪ್ರಜ್ಞೆಯೂ ಇದೆ ಎನ್ನುವುದು ನಮಗೆ ಇಂದು ಅರಿವಾಯಿತು. ಇಂದುಮತಿ, ಏಕೆ ಕಣ್ಣೀರು? ನಮ್ಮ ಮಾತಿನಿಂದ ನಿಮಗೆ ನೋವಾಯಿತೆ? ಇಲ್ಲ ಸ್ವಾಮಿ, ಸಂತೋಷವಾಯಿತು. ಎಷ್ಟೋ ದಿನಗಳ ನಂತರ ನಿಮ್ಮ ಮುಖದಲ್ಲಿ ನಗುವನ್ನು ಕಂಡು ಆನಂದವಾಯಿತು. ಎಂಥ ಕೋಮಲವಾದ ಮನಸ್ಸು ನಿನ್ನದು. ಸಂತೋಷವನ್ನು ಸಹಿಸುವುದಿಲ್ಲ, ದುಃಖವನ್ನು ಸಹಿಸುವುದಿಲ್ಲ. ಸಣ್ಣ ಸಣ್ಣ ವಿಷಯಕ್ಕೂ ಭಾವುಕಳಾಗಿಬಿಡುತ್ತೀಯ. ನಿಮ್ಮ ಆನಂದ ಸಣ್ಣ ವಿಷಯವೇ ಇರಬಹುದು ಪ್ರಭು, ಆದರೆ ಅದನ್ನು ಎಷ್ಟು ದಿನ ಹೀಗೆ ಉಳಿಸಿಕೊಳ್ಳುತ್ತೇನೆ ಎಂಬುದು ನನಗೆ ದೊಡ್ಡ ವಿಷಯವೇ. ಜೀವನದುದ್ದಕ್ಕೂ ನಮ್ಮ ರೋಷ ಆವೇಶಗಳನ್ನೇ ನೋಡಿ ನಿನ್ನ ಕೋಮಲವಾದ ಮನಸ್ಸು ಕನಲಿ ಹೋಗಿದೆ ದೇವಿ. ನಾವು ಸಿಂಹವೇ, ಆದರೂ ಸಿಂಹಕ್ಕೂ ಹೃದಯವಿರುತ್ತದೆ. ಆ ಹೃದಯದಲ್ಲೂ ಪ್ರೀತಿ ಪ್ರೇಮವಿರುತ್ತದೆ ಎನ್ನುವುದು ಮರೆಯಬೇಡ ದೇವಿ. ಬೇಟೆಯ ವಿಷಯದಲ್ಲಷ್ಟೇ ಸಿಂಹದ ರೋಷ ಆವೇಶ, ಸಂಸಾರದ ವಿಷಯದಲ್ಲಿ ನಾವು ಭಾವುಕರೇ. ನೋಡಿದೆಯಾ, ನಿನ್ನ ಬಾಹುಬಂಧನದಲ್ಲಿ
ನಮ್ಮ ಮಗನನ್ನೇ ಮರೆತು ಬಿಟ್ಟೆವು. ಯುವರಾಜನ ಆಗಮನದ ವಿಷಯ ಕೇಳಿ ಇಡೀ ರಾಜ್ಯ ಸಂಭ್ರಮಿಸುತ್ತಿದೆ. ಎಲ್ಲ ಕಡೆ ಕೊಂಬು ಕಹಳೆ ಮಂಗಳ ವಾದ್ಯಗಳು ಮೊಳಗುತ್ತಿವೆ. ಬರಾಕುಗಳು, ಪ್ರಶಂಸನಾ ಪತ್ರಗಳು ಪ್ರವಾಹದಂತೆ ಹರಿದು ಬರುತ್ತಿದೆ. ಅದೆಷ್ಟೋ ವರ್ಷಗಳ ನಂತರ ಅರಮನೆಯಲ್ಲಿ ಹಬ್ಬದ ಕಳೆ ಕಟ್ಟಿದೆ. ನಾಮಕರಣ ಶಾಸ್ತ್ರವನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಎಂದು ನಿರ್ಧರಿಸಿದ್ದೇನೆ. ರಾಜ ಪುರೋಹಿತರೊಂದಿಗೆ ಚರ್ಚಿಸಿ ನಮ್ಮ ಕುಮಾರನಿಗೆ ಸಮಸ್ತ ಲೋಕಗಳು ಮೆಚ್ಚುವಂತ ಹೆಸರಿಡಬೇಕು. ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಹೆಸರಿದ್ದರೆ ನಮ್ಮೊಡನೆ ಹಂಚಿಕೊಳ್ಳಬಹುದು. ಏಕೆಂದರೆ ನಮ್ಮ ಇಚ್ಛೆಯಂತೆ ಪುತ್ರರತ್ನವನ್ನೇ ಹಡೆದವಳು ನೀನು. ಇಂದುಮತಿ, ನಿನ್ನನ್ನೇ ಕೇಳುತ್ತಿರುವುದು. ಪುತ್ರನಿಗೆ ಯಾವ ಹೆಸರಿಡಬೇಕು ಎನ್ನುವುದು ನಿನ್ನ ಬಯಕೆ. ನನಗೆ ಅಂತಹ ಯಾವುದೇ ಬಯಕೆಯೂ ಇಲ್ಲ ಪ್ರಭು. ತಮ್ಮ ಇಚ್ಛೆಯೇ ನನ್ನ ಸಂತೋಷ. ಅಲ್ಪತೃಪ್ತೆ ನೀನು. ಇಂತಹ ಸಂಭ್ರಮದ ಸಮಯದಲ್ಲಿಯೂ ನಿರ್ಲಿಪ್ತಳು. ನಿನ್ನನ್ನು ಕೇಳಿ ಏನು ಪ್ರಯೋಜನವಿಲ್ಲ. ನಮ್ಮ ಮಗನಿಗೆ ನಾವೇ ಒಂದು ಸೂಕ್ತವಾದ ಹೆಸರನ್ನು ಕೊಡುತ್ತೇವೆ. ಎಲ್ಲಿ ಮಗುವನ್ನು ಹೀಗೆ ಕೊಡು. ಆಹಾ, ಎಂತಹ ಅನುಭೂತಿ. ಸದಾ ಕತ್ತಿಗಳನ್ನೇ ಹಿಡಿದ ಈ ಕರಗಳಿಗೆ ಕರುಳಿನ ಬಳ್ಳಿಯ ಸ್ಪರ್ಶ ರೋಮಾಂಚನವೆನಿಸುತ್ತಿದೆ. ಕಣ್ಣು, ಮೂಗು, ಕಿವಿ ಎಲ್ಲವೂ ನಮ್ಮಂತೆಯೇ ಇದೆ ಅಲ್ಲವೇ ದೇವಿ? ಹೌದು ಪ್ರಭು, ನಿಮ್ಮದೇ ಹೋಲಿಕೆ ಎಂದು ಎಲ್ಲರೂ ಹೇಳುತ್ತಿದ್ದಾರೆ. ಹೇಳಲೇಬೇಕು, ಏಕೆಂದರೆ ಇವನು ನಮ್ಮ ಮಗನೇ ಅಲ್ಲವೇ? ಅಲ್ಲವೇ ಕುಮಾರ? ಕಂದ, ಕುಮಾರ, ಇಲ್ಲಿ ನೋಡು. ಕುಮಾರ, ಇಂದುಮತಿ, ಪ್ರಭು, ಮಗುವಿಗೆ ಏನಾದರೂ ದೋಷವಿದೆಯೇ? ದೋಷವೇ? ಏಕೆ ಪ್ರಭು, ಏನಾಯಿತು? ಏನೂ ಇಲ್ಲ. ನನ್ನ ಮಾತಿಗೆ ಸ್ಪಂದಿಸುತ್ತಿಲ್ಲ, ಅದಕ್ಕೆ ಕೇಳಿದೆ. ಇನ್ನು ಹಸುಗೂಸಲ್ಲವೇ ಪ್ರಭು? ಇರಬಹುದು. ಆದರೂ ಎಚ್ಚರದಿಂದ ಇರಬೇಕು. ಏಕೆಂದರೆ ಬಹಳ ಸಮಯದ ಕಾಲ ಕಾಯಿಸಿ ಬಂದವನಲ್ಲವೇ? ತೆಗೆದುಕೋ. ಎಂತಹ ಇಕ್ಕಟ್ಟಿನಲ್ಲಿ ಸಿಲುಕಿಸಿದೆ ಮಗನೇ. ನಿನ್ನ ಮೇಲೆ ಇಷ್ಟೊಂದು ಭರವಸೆ ಇಟ್ಟುಕೊಂಡು ಗರ್ವ ಪಡುತ್ತಿರುವ ಗಂಡನಿಗೆ ನಾಳೆ ಸತ್ಯ ಗೊತ್ತಾದರೆ ನಾನೇನೆಂದು ಉತ್ತರಿಸಲಿ ಮಗನೇ? ನಮ್ಮನ್ನು ಜೀವಂತವಾಗಿರಲು ಬಿಡುತ್ತಾರೆಯೇ? ಅಯ್ಯೋ ಶಿವನೇ, ನನಗಿಂತ ಅಗ್ನಿ ಪರೀಕ್ಷೆ ಏಕೆ ನೀಡಿದೆ? ನಾನೇನು ಮಾಡಲಿ?
ಅಲ್ಲೋಡ್ರಿ ಸಿಂಹಗಳು. ಶಬ್ದ ಮಾಡ್ಬೇಡಿ. ಬನ್ನಿ, ಈ ಮರದಿಂದ ಔತ್ಕೊಳ್ಳಿ ಬನ್ನಿ. ಕಲ್ಯಾಣ್ ದೇವ್ರು ಶರಣಪ್ಪನವರು ಏನ್ ನೀವಿಲ್ಲ? ಏನ್ ಬಿದ್ರೆಯ ನಮ್ಮ ಮಕ್ಕಳು ಇಲ್ಲೇ ನದಿ ಹತ್ರ ಆಡ್ತಾ ಇದ್ದಾರೆ ಅಂತ ನೀನೇ ಕರ್ಕೊಂಡು ಬಂದೆಲ್ಲ. ವಾ ಹೌದಲ್ವಾ? ಅದು ಇಲ್ಲಲ್ಲ, ಅಲ್ಲಿ ಅಲ್ಲಿ ನಡೀರಿ ನಡೀರಿ ನಡೀರಿ. ಇದೇನ್ ಬಿದ್ರಯ್ಯ ಮಸಣ ಕರ್ಕೊಂಡು ಬಂದಿದೀಯಾ? ನೀವೇನ್ ಕೇಳಿದ್ದು? ನಾನು ಕೇಳಿದ್ದು ನನ್ನ ಮಗ ಮರಿದೇವನ ಬಗ್ಗೆ. ಮರಿದೇವ ಅಂದ್ರ ನಮ್ಮ ಶಿವಪ್ಪ. ಶಿವಪ್ಪ ಎಲ್ಲಿರ್ತಾನೆ? ಮಶಾಣದಲ್ಲಿ. ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ಏನ್ ಮಾತಾಡ್ತಾ ಇದೆಯಾ ಬಿದ್ರಯ್ಯ? ನಿನ್ ಮಾತು ನಂಬ್ಕೊಂಡು ಬಂದ್ವಲ್ಲ, ನಮಗ್ ಬುದ್ಧಿ ಇಲ್ಲ. ನಡೀರಿ ಕಲ್ಯಾಣದ. ಇರಿ ಇರಿ, ನಿಮ್ಗೆ ಮರಿದೇವ ತಾನೇ ಬೇಕು. ಬನ್ನಿ ನನ್ನಿಂದ. ಹಣ್ಣು ಬಿದ್ರಯ್ಯ, ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಬೆಟ್ಟ ಹತ್ತಿಸ್ತಾ ಇದೀಯಾ? ಬೆಟ್ಟನ? ಓ ಬೆಟ್ಟ ಬೆಟ್ಟ. ಕಲ್ಯಾಣ್ ದೇವ, ಬಿದ್ರಯ್ಯನ ಮಾತು ಕೇಳಿದ್ರೆ ಅಷ್ಟೇ. ನಮ್ಮ ಮಕ್ಕಳು ಇಷ್ಟು ದೊಡ್ಡ ಬೆಟ್ಟನ ಹತ್ತೋದಕ್ಕೆ ಸಾಧ್ಯನಾ? ಅವರು ಊರಲ್ಲೇ ಎಲ್ಲೋ ಆಟ ಆಡ್ತಿರ್ಬೇಕು. ಅಲ್ಲೇ ಹುಡ್ಕೋಣ, ನಡೀರಿ. ಯಾರು ಹುಡುಕ್ತಾ ಇದ್ದೀರಾ? ಬಿದ್ರಯ್ಯ ಶರಣಪ್ಪ ಬಿಡಿ. ಅಲ್ಲ, ನೀವು ಯಾರು? ಕಲ್ಯಾಣ್ ದೇವ ಬನ್ನಿ. ಯಾರೋ ಇಬ್ಬರು ಬಂದಂಗೆ ಆಯ್ತಲ್ಲ. ಎರಡು ಕೆಲ್ಸ ಐತಲ್ವಾ, ಅದಕ್ಕೆ ಇಬ್ರು ಕಾಣಿಸಿರ್ಬೇಕು. ಈ ಹಣ್ಣು ಹೊರಕ್ಕೆ ಎಷ್ಟು ಭಾರ ಇದೆ. ಇನ್ನು ತಿನ್ನೋದು ಹೆಂಗೋ ಮರಿದೇವಾ?
ಅಪ್ಪ ತುಂಬಾ ಸಾಕ್ಬಿಟ್ಟಿತ್ತು. ಈ ಹಣ್ಣು ಚೆನ್ನಾಗಿದೆ ಅಲ್ಲ? ಎಲ್ಲ ಒಂದೇ ಸಲ ತಿನ್ಬಿಡ್ಬೇಡ್ರು, ಆಮೇಲೆ ಮುಂದೆ ಸಿಗದೆ ಇದ್ರೆ. ಮರಿದೇವಾ, ನೀನಾಗ್ಲೇ ಹಳಸಿನಣ್ಣು ಅಂದಿದ ತಕ್ಷಣ ನನ್ನ ಬಾಯಲ್ಲಿ ನೀರು ಬತ್ತಿತ್ತು. ಆದ್ರೆ ಈಗ ಅದಕ್ಕೆ ನೀರು ತುಂಬಿರೋ ಹಣ್ಣನ್ನೇ ತಿನ್ನಿಸ್ತಾ ಇದ್ದೀನಿ. ತಿನ್ನಪ್ಪ. ಆಯ್ತು. ಅಲ್ಲಿ ನೋಡ್ರು, ನವಿಲುಗಳು ಚೆನ್ನಾಗಿ ನೃತ್ಯ ಮಾಡ್ತಿವೆ. ನವಿಲ್ಗರಿಗಳನ್ನ ಕಿತ್ಕೊ ಬರ್ಬೇಕು ಅನ್ನಿಸ್ತಿದೆ. ನವಿಲುಗರಿಗಳನ್ನ ಬಟ್ಟೆ ಒಳಗಡೆ ಇಟ್ಟರೆ ಮರಿ ಹಾಕುತ್ತಂತೆ. ಅವೆಲ್ಲ ಸುಳ್ಳು ಬಸ್ಯ. ನವಿಲ್ಗರಿ ಅದ್ರ ಮೈ ಮೇಲಿರುವಾಗ ಮಾತ್ರ ಅದಕ್ಕೆ ಜೀವ. ಮೈಯಿಂದ ಕಳ್ಸ್ಕೊಂಡು ಬಿದ್ಮೇಲೆ ಅದು ಸತ್ತ ಹಾಗೆ. ಜೀವ ಇಲ್ದಿರೋ ಯಾವ ವಸ್ತುನೂ ಬೆಳೆಯೋದಿಲ್ಲ. ನಮ್ಮಮ್ಮ ಹೇಳಿದ್ಮೇಲೆ ಮುಗೀತು. ನವಿಲ್ಗರಿ ಮರಿ ಹಾಕುತ್ತೆ ಅಂದ್ರೆ ಹಾಕುತ್ತೆ ಅಷ್ಟೇ. ಆಯ್ತಪ್ಪ, ನೀನು ನವಿಲ್ಗರಿ ತಗೊಂಡೋಗ್ಬಿಟ್ಟು ನಿಮ್ಮ ಮನೇಲಿ ಇಟ್ಕೋ. ಅದ್ ಮರಿ ಹಾಕತ್ತೆ, ಅದನ್ನೇ ನೋಡ್ಕೊಂಡು ಮನೇಲಿ ಕೂತಿರು. ಅಯ್ಯಯ್ಯೋ, ಈಗ ನಿಜವಾಗ್ಲೂ ಹುಲಿ ಹತ್ರ ಬರೋ ತರ ಅನಿಸ್ತಿದೆ. ಓಡ್ರು.